ಮುಖ್ಯಮಗಳು ಹೇಳ್ತಾ ಅನ್ಯಾಯ ಮಾಡ್ತಾ ಇರೋಂಥ ಈ ಅನ್ಯಾಯಕೋರ ಸರ್ಕಾರಕ್ಕೆ, ಒಳ ಮೀಸಲಾತಿ ಬಗ್ಗೆ ಬದ್ಧತೆ ಇರೋ ಸರ್ಕಾರಕ್ಕೆ ಈ ಸಮಾನತೆಯ ಅಧಿಕಾರನ ಜನ್ಮದಿನಾಚರಣೆ ಮಾಡಲಿಕ್ಕೆ ಅಂತ ಅವಕಾಶ ಇಲ್ಲ ಅಂತ ಹೇಳ್ಕೊಂಡು ಇನ್ನ ಒಂದು ಸಾಂಕೇತಿಕವಾಗಿ ಸಮುದಾಯ ಇನ್ನ ಒಪ್ಪಲ್ಲ, ಈ ಸಮಾಜ ಕಲ್ಯಾಣ ಸಚಿವರ ನಡೆ ಸಮರ್ಥನೀಯಲ್ಲ ಅಂತ ಹೇಳುವಂತ ಒಂದು ಪ್ರಯತ್ನಕ್ಕಾಗಿ ಕಾರ್ಯಕ್ರಮ ಆಗ್ತಾ ಇದೆ ಸರ್. ಈ ಸುದ್ದಿ ಸರ್ಕಾರಕ್ಕೆ ಏನೇ ಸಮಾಜ ಕಲ್ಯಾಣ ಇಲಾಖೆ ಆಗಲಿ, ಈ ಸರ್ಕಾರ ಆಗಲಿ ಒಳ ಮೀಸಲಾತಿ ಬಗ್ಗೆ ಬದ್ಧತೆ ತೋರಿಸಿ ಅಂತ ಹೇಳಿ ನಾವು ಮನವಿ ಮಾಡ್ತೀವಿ ಸ್ವಲ್ಪ ಇದೆ ಮಾಡೇ ಮಾಡ್ತಿದ್ದೆ. ಪಶುಸಂಗೋಪನಾ ಇಲಾಖೆ ಈಗ ಸ್ವಲ್ಪ ಅಣ್ಣ ಒಂಚೂರು ಕೈ ಅಡ್ಡ ಬತ್ತೈತೆ ಈ ಕಡೆ ಬಣ್ಣ ಏನು ಆಗಲ್ಲ, ಎಲ್ಲ ಗೊತ್ತಿರೋರೆ ಕಣ್ ಬಣ್ಣ ಮಾಡಕ್ ಬರಲ್ಲ. ಸುಮ್ಮನೆ ಡ್ಯೂಟಿ ಮಾಡಿ ಯಾಕೆ ನೀವು ರಾಜೀನಾಮೆ ಕೊಟ್ಟು ನಮ್ಮ ಜೊತೆ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ. ದಯಮಾಡಿ ಈ ಕ್ಷೇತ್ರದಲ್ಲಿ ಇಡೀ ನನ್ನ ಸಮುದಾಯ ನಿಮಗೆ ಮತ ಹಾಕಿದೆ, ನಿಮಗೆ ಬೆಂಬಲಿಸ್ತಾ ಇದೆ. ಈವರೆಗೂ ಸಸಂಗದಲ್ಲಿ ಮಾದಗರ ಪರ ನೀವು ಧ್ವನಿ ಎತ್ತಿಲ್ಲ. ಮೊದಲನೇ ಅಪರಾಧ. ಯಾಕೆ ಈ ಥರ ಮಾಡ್ತಾ ಇದ್ದಾರೆ? ಈ ಸಮಾಜದಿಂದ ಓಟ್ ಮಾತ್ರ ಬೇಕು ನಿಮ್ಗೆ ಅಧಿಕಾರ ಬೇಕು. ಈ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಬೇಡವೆ? ಒಳ ಮೀಸಲಾತಿ ವಿಷಯದಲ್ಲಿ 56,342 ಉದ್ಯೋಗದಲ್ಲಿ ಒಳ ಮೀಸಲಾತಿ ಅನ್ವಯಿಸಬೇಕು. ಮತ್ತು ಒಳ ಮೀಸಲಾತಿ ಸಂಪೂರ್ಣ ಜಾರಿ ಆಗಬೇಕು. ಈಗ ಸಿದ್ದರಾಮಯ್ಯ ಎಲ್ಲ ವರ್ಗದ ನಾಯಕರು ಅಂತ ಬಿಂಬಿಸ್ಕೊಂತಾರೆ. ಪಕ್ಕದ ತೆಲಂಗಾಣದಲ್ಲಿ ಎಲ್ಲ ರೀತಿಯಲ್ಲೂ ಮೀಸಲಾತಿ ಕೊಟ್ಟಿದೆ, ಎಲ್ಲ ಅಂಗದಲ್ಲೂ ರಾಜಕಾರಣಕ್ಕೂ ಸೇರಿ ಎಲ್ಲ ಕೊಟ್ಟಿದೆ. ಈ ಸಿದ್ದರಾಮಯ್ಯವ್ರಿಗೆ ಏನಾಗಿದೆ? ನೀವ್ಯಾಕೆ ಸಿದ್ದರಾಮಯ್ಯವ್ರಿಗೆ ಎದುರ್ಕೊಂಡು ನೀವು ಒಬ್ಬ MLA ಇದ್ದೀರಾ? ಈ ಸಮಾಜದ ಪರ ಇಲ್ಲ, ಸಿದ್ದರಾಮಯ್ಯವ್ರ ಪರ ಇದ್ದಿರಲಿಲ್ಲ ಯಾಕೆ ಅಂತ ನಮ್ಮ ನೋವಿದೆ ಅಣ್ಣ. ಮುಗಿದ 1937 ಬಿಹಾರ ಅಸೆಂಬ್ಲಿಗೆ MLA ಆಗಿ ಆಯ್ಕೆಯಾಗಿದ್ದಾರೆ ಬಾಬು ಜಗಜೀವನ್. ಅದಲ್ಲದೆ ನಟ್ ಜಾತಿಗಳು, ಅಲಾಲ್ಕೋರ್ ಜಾತಿಗಳು, ಈ ರೀತಿಯ ಪಾಸ್ವಾನ್ ಜಾತಿಗಳು ಇವಕ್ಕೆ ಮೀಸಲಾತಿ ಸಿಗಲ್ಲ. ಆ ಕಾರಣಕ್ಕಾಗಿ ಒಂದು ಲೆಜಿಸ್ಲೇಷನ್ ತರುವಂಥ ಪ್ರಯತ್ನ ಜಗಜೀವನ್ ರಾಮ್ ಅವ್ರು ಮಾಡ್ತಾರೆ. ಅದಲ್ಲದೆ ಎಫೆಕ್ಟಿವ್ ಆಗಿ ಅನುಷ್ಠಾನ ಮಾಡೋ ಕೆಲಸ ಬಾಬು ಜಗಜೀವನ್ ರಾಮ್ ಅವ್ರು ಮಾಡ್ತಾರೆ. ಈ ರೀತಿಯ 1937 ಒಂದು ಸಾಮಾಜಿಕ ನ್ಯಾಯ ಪರಿಪಾಲನೆ ಮಾಡಿರುವಂಥ ಬಾಬು ಜಗಜೀವನ್ ರಾಮ್ ಏನ್ತಿಲ್ಲ. ಮಹದೇವಪ್ಪ ಅವರು ದಿನಕ್ಕೊಂದು ಕತೆ ಹೇಳ್ಕೊಂಡು ಹೆಜ್ಜೆಗೂ ಮೀಸಲಾತಿ ವಂಚಿತ ಸಮುದಾಯಗಳಿಗೆ ಅನ್ಯಾಯ ಮಾಡ್ಕೊಂತ ಬಾಯಲ್ಲಿ ಸಂವಿಧಾನ ಅನ್ನೋವಂಥದ್ದು, ನಡವಳಿಕೆಯಲ್ಲಿ ಸಂವಿಧಾನ ವಿರೋಧಿ ಕೆಲಸ ಮಾಡುವಂಥದ್ದು. ಒಂದೇ ಜಾತಿಗಳು ನೋಡಿ, ಉದಾಹರಣೆಗೆ ಒಂದು 30 ಗಂಗಾ ಕಲ್ಯಾಣ ಬೋರ್ವೆಲ್ಲು, ಒಂದು 30 ಪ್ರವಾಸೋದ್ಯಮ ಟ್ಯಾಕ್ಸಿ, ಮೈಸೂರು ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಚಾಮರಾಜನಗರ ಜಾತಿ ಆಗಿರ್ಬೋದು, ಬರೀ ವಲಯ ಸಮುದಾಯಗಳಿಗೆ ಹೋಗುತ್ತೆ. ನಾವು ನಮ್ಮ ಸಹೋದರರು, ನಿಮಗೆ ಎಲ್ಲ ಜಾತಿಗಳು ಇರ್ತಾವಲ್ವಾ? ಒಂದು 30 ಬೋರ್ವೆಲಲ್ಲಿ 30 ಟ್ಯಾಕ್ಸಿನಲ್ಲಿ ಬೇರೆ ಜಾತಿಗಳು ಕಾಣಲ್ವಾ? ಮೈಸೂರು ಯೂನಿವರ್ಸಿಟಿನಲ್ಲಿ 220 ಜನ ಸಂಶೋಧಕರಿದ್ದಾರೆ, 220 ಜನ ವಲಯ ಸಮುದಾಯ ಸಂಶೋಧಕರಿದ್ದಾರೆ.
35 ಜನ ಮಾದಿಗ ಸಂಶೋಧಕರಿದ್ದಾರೆ. ಆ ಸಂಶೋಧಕ ಹುಡುಗರುಗಳು ಬಂದು ಒಳ ಮೀಸಲಾತಿ ವಿರೋಧಿಗಳು ಅಂತ ಹೇಳ್ಕೊಂಡು ಹೋದಾಗ ನಮ್ಮ ಜಾತಿ ಹುಡುಗರಿಗೆ ಸಂಶೋಧಕರಾಗ್ಲಿಕ್ಕೆ ಅವಕಾಶ ಇದೆಯಲ್ವಾ? ಸಾಮಾಜಿಕ ನ್ಯಾಯ ಪಾಲಿಸಬೇಕು ಅಂತ ಅವಕಾಶ ಇಲ್ವಣ? ಅಣ್ಣ, ಮೈಸೂರು ಯೂನಿವರ್ಸಿಟಿನಲ್ಲಿ ಎಂಟೈರ್ ಯೂನಿವರ್ಸಿಟಿನಲ್ಲಿ ಇನ್ನು ಒಂದು ತಿಂಗಳು 1.5 ತಿಂಗಳಲ್ಲಿ ಒಬ್ಬ ಪ್ರೊಫೆಸರ್ ರಿಟೈರ್ ಆಗ್ತಾರೆ. ಇನ್ನು ಇಡೀ ಯೂನಿವರ್ಸಿಟಿನಲ್ಲಿ ಒಬ್ಬ ಮಾದಿಗರವ್ರೆ. ಅಂದರೆ ಒಂದು ವ್ಯವಸ್ಥೆ ಒಳಗೆ ಎಸ್ಸಿನಲ್ಲಿ ಎಲ್ಲ ಜಾತಿಯವರಿದ್ದಾಗ ಅದು ಸುಂದರ ಅಲ್ವಣ? ಅಣ್ಣ, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, BJP ಇರ್ಬೋದು, ಮೈಸೂರಿನಲ್ಲಿ 10 ಜಿಲ್ಲಾ ಪಂಚಾಯತ್ ಕಾನ್ಸ್ಟಿಟ್ಯೂನ್ಸಿ ಇದೆ, ಮಂಡ್ಯದಲ್ಲಿ 7 ಜಿಲ್ಲಾ ಪಂಚಾಯತ್ ಕಾನ್ಸ್ಟಿಟ್ಯೂನ್ಸಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇದೆ, ಚಾಮರಾಜನಗರದಲ್ಲಿ 6 ಜಿಲ್ಲಾ ಪಂಚಾಯತ್ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇದೆ. ಒಂದು ಕಡೆನೂ ನಮಗೆ ಎಲೆಕ್ಷನ್ ಪಾರ್ಟಿಸಿಪೇಷನ್ ಮಾಡಲಿಕ್ಕೆ ಅವಕಾಶಗಳೇ ಕೊಡಲ್ಲ. ಒಬ್ಬರೂ ನಾವು ಆಯ್ಕೆ ಆಗಲ್ಲ. ಇವತ್ತು ಈಗೊಂದು 70, 75, 80 ದಶಕದಲ್ಲಿ 26 ಜನ MLA ಗಳಿದ್ವು ನಮ್ಮ ಮಾದಿಗ ಸಮುದಾಯದವರು. ಇವತ್ತು 5 ಜನಕ್ಕೆ ಬಂದಿದ್ದೀವಿ. ಇವತ್ತಿನ ಜಿಲ್ಲಾ ಪಂಚಾಯತ್ ಮೆಂಬರ್ಗಳೇ ಇವತ್ತಿನ ಮೇಯರ್ಗಳೇ ಮುಂದಿನ MLAಗಳು. ಅಣ್ಣ, ಬಿ ಫಾರಮ್ಗಳನ್ನ ಜೋಬೊಳಗೆ ಎತ್ತಾಕೊಂಡು ಹೊಟ್ಟೋಗ್ತಾರೆ. ನೀವು ಬಲಾಢ್ಯವಾಗಿದ್ದೀರಿ, ಆರ್ಥಿಕವಾಗಿ ಚೆನ್ನಾಗಿದ್ದೀರಿ ಅನ್ನೋ ಕಾರಣಕ್ಕಾಗಿ ಇದು ಎತ್ಕೊಂಡು ಹೋಗ್ತಾ ಇದ್ದೀರಿ. ನಮಗೂ ಆರ್ಥಿಕ ಸವಲತ್ತು ಕೊಡ್ರಿ, ನಮಗೂ ಸಂವಿಧಾನದ ಸವಲತ್ತು ಕೊಡ್ರಿ, ನಾವು ಬೇರೆಯವ್ರ ಥರ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ಳೋ ರೀತಿ ಆಗ್ತೀವಿ. ಅನಂತರ ಅಲ್ಲಿವರೆಗೂ ಸಮ ಪ್ರಮಾಣದ ಮೀಸಲಾತಿ ಮಾಡಿ ಎಲ್ಲ ಜಾತಿಗಳು ಉದ್ಧಾರ ಆಗುವಂಥದ್ದು ಮಾಡೋದು ಈ ಸರ್ಕಾರದ ಕರ್ತವ್ಯ ಅಲ್ವಣ? ಈ ಸರ್ಕಾರದ ಬದ್ಧತೆ ಅಲ್ವಾ? ಈ ಸರ್ಕಾರದ ಬದ್ಧತೆನ ಸೂಕ್ತವಾಗಿ ಪ್ರದರ್ಶನ ಮಾಡದೆ ಹೆಜ್ಜೆಗೊಂದು ನಾಟಕ ಆಗ್ತಾ ಇದೆ. ದಯವಿಟ್ಟು ಈ ಸರ್ಕಾರದ ಈ ನಡವಳಿಕೆನ ಆಮೇಲೆ ನೈತಿಕವಾಗಿ ಡಿಬೇಟ್ ಮಾಡಿದ್ರೆ ಈ ಸಮುದಾಯದ ಎಲ್ಲರೂ ಡಿಬೇಟ್ ಮಾಡಲಿಕ್ಕೆ ರೆಡಿ ಆಗಿದ್ದೀವಿ. ನಾವು ನೈತಿಕವಾಗಿ ಗಟ್ಟಿಯಾಗಿದ್ದೀವಿ, ನಾವು ಪ್ರಾಮಾಣಿಕತೆ ಇದೆ, ನಾವು ಕೇಳೋದ್ರಲ್ಲಿ ನ್ಯಾಯ ಇದೆ. 35-40 ವರ್ಷದಿಂದ ಒಂದು ತಲೆಮಾರು ತೀರೋಗಿದ್ದೀವಿ. ಇನ್ನು 2-3 ತಲೆಮಾರನ್ನ ಸಾಯಿಸ್ಬಿಟ್ಟು ಒಂದು ಜಾತಿನ ಸಾಯಿಸ್ಬಿಟ್ಟು ಉಳಿದವರು ಎಸ್ಸಿ ಮೀಸಲಾತಿ ಹಂಚ್ಕೊಳ್ಳೋಂಥ ಉದ್ಧಾರ ಮಾಡ್ತಾ ಇದ್ದಾರೆ. ದಯವಿಟ್ಟು ಈ ಶೋಷಿತರಿಗೆ, ಅತಿ ವಂಚಿತರಿಗೆ ಧ್ವನಿ ಆಗಬೇಕು ನೀವು ಅಸೆಂಬ್ಲಿಲಿ ಅಂತ ಹೇಳಿ ಮನವಿ ಮಾಡ್ಕೊತೀನಿ.